ಈಗ ಬೆಟ್ಟದ ಒಂದು 50% ಬಂದಿದ್ದೀವಿ. ಕಡಿದಾದ ದಾರಿ, ಕಾಡು, ಬೆಟ್ಟ, ಗುಡ್ಡ, ಮರಗಳು, ಸಸ್ಯಗಳು, ಇದರ ನಡುವೆ ನಮ್ಮ ಪಯಣ. ವೀಕ್ಷಕರ ಗಮನಕ್ಕೆ, ಶಾತ್ ಅವರು ಕೆಲವು ಕ್ಷಣಗಳಲ್ಲಿ ಸ್ನಾನ ಮಾಡಲಿದ್ದಾರೆ. ಅಯ್ಯಯ್ಯೋ, ಮುಂದೆ ನೀವು ನೋಡ್ತಾ ಇರೋ ವ್ಯಕ್ತಿ KP ಮಲೆನಾಡು ಗಾಯ್. ಸಿಕ್ಕಾಪಟ್ಟೆ ವೀಕ್ಷಕರೇ, ಇಷ್ಟು ಕಡಿದಾದ ಜಾಗ, ತುಂಬಾ ಪವಿತ್ರವಾದಂತ ಒಂದು ಸ್ಥಳ. ಇಲ್ಲಿ ನೋಡ್ಬೋದು, ಸ್ವಲ್ಪ ತಣ್ಣೀರ್ ಹಾಕ್ರಿ. ಇದು ನಿಮ್ಗೆ ಅಲ್ಲಿ ಅಂತರ್ಗಂಗೆ ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ವೀಕ್ಷಕರೇ, ನಿಮ್ಗೂ ತೀರ್ಥ ಪಕ್ಷ ನಡೆದಿದೆ. ಈಗ ಬೆಟ್ಟದ ಒಂದು 50% ಬಂದಿದ್ದೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ಆಲವರ್ತಿ, ನೀರಾವರ್ತಿ ಅಂತ 2 ಕೊಳ ಇದೆ. ಇಲ್ಲಿ ರಂಗನಾಥ ಸ್ವಾಮಿ ಅವರು ಮಜ್ಜನ ಅಂದ್ರೆ ಸ್ನಾನ ಮಾಡ್ತಿದ್ದಂತಹ ಸ್ಥಳ. ಇಲ್ಲಿ ಯಾವುದೇ ರೀತಿ ಹರಕೆ ಇದ್ರೆ ಗಂಗಮ್ಮನ್ ಮಾಡಿ ಹರಕೆ ಸಲ್ಲಿಸೋದು ಒಂದು ಪದ್ಧತಿ. ಇದ್ಯಾಕೆ ಇದೆಲ್ಲ ಕಟ್ಟಿದಾರಲ್ಲ ಸೀರೆ? ಅದೇ, ಇದು ಹರಕೆ ಮಾಡ್ಕೊಂಡಿರ್ತಾರಲ್ಲ, ಅಂದ್ರೆ ಏನು ಅಂದ್ರೆ ಯಾರಿಗೆ ಸೀರೆ ಕಟ್ತೀವಿ ಅಂತನಾ? ಗಂಗಮ್ಮನ್ ಪೂಜೆ ಮಾಡ್ತಾರೆ. ಅಂದ್ರೆ ಯಾರಿಗ್ ಮಕ್ಳಾಗಿರಲ್ಲ ಅಂತವ್ರು ಹೆಂಗಸರು ಬಂದು ಇಲ್ಲಿ ಸ್ನಾನ ಮಾಡಿ ಹರಕೆ ಕಟ್ಕೊಂಡು. ನೋಡಿ, ಇಲ್ಲಿ ನೀರು ಎಷ್ಟು ಪ್ಯೂರ್ ಆಗಿ ಬರ್ತಾ ಇದೆ ಅಂದ್ರೆ ಎನಿ ಟೈಮು ನೀರಿರುವಂತ ಸ್ಥಳ ಇದು. ಇಲ್ಲಿಂದ ಇಲ್ಲಿಗೆ ಪೈಪ್ ಹಾಕಿದ್ದಾರೆ. ಮೈನ್ ಇಲ್ಲಿ ಮರದ ಪಟ್ರೆಯಿಂದ ಬರುತ್ತೆ. ಬಂದ್ರು ನೀವು ನೀರಿರುತ್ತೆ, ಕುಡಿಲಿಕ್ಕಾಗಿರ್ಬೋದು. ಇಲ್ಲಿ ಭಕ್ತಾದಿಗಳು ಸ್ನಾನ ಮಾಡಿಕೊಂಡು ನಂತರ ರಂಗನಾಥ ಸ್ವಾಮಿ ಸೇವೆಗೆ ಹೋಗುವಂಥದ್ದಿದೆ ಪ್ರತೀತಿ. ಇಲ್ಲಿ ಸರಪಣಿ ಕೆಂಚರಾಯ ಸ್ವಾಮಿ ಸ್ನಾನ ಮಾಡ್ತಾರೆ ಅನ್ನೋ ಪ್ರತೀತಿ ಈಗಲೂ ಇದೆ. ಪ್ರತಿನಿತ್ಯ ಅವರಿಗೆ ಅಲ್ಲಿ ರಂಗನಾಥ ಸ್ವಾಮಿ ಸ್ನಾನ ಮಾಡ್ತಾರೆ ಅನ್ನೋ ಪ್ರತೀತಿ ಇದೆ. ಆಲವರ್ತಿ, ನೀರಾವರ್ತಿ ಅನ್ನೋ ಜಾಗ. ಹಾಗೆ ನೀರು ಇಲ್ಲಿಂದ ಕೆಳಗೆ ಹರಿದು ಹೋಗುವಂಥದ್ದು. ಎಲ್ಲ ಹೋಗ್ತಿದ್ದು ಸೀದಾ ಕೆಳಗೆ ಹೋಗುತ್ತೆ ನೀರೆಲ್ಲ. ಚೆನ್ನಾಗಿತ್ತು, ಹತ್ತು ಬರ್ತಾ ಪ್ರವೀಣ್ ಅವ್ರು ಹೇಳ್ತಾರೆ. ಸ್ಟೈನ್ ಇದ್ದಾರೆ. ತುಂಬಾ ಚೆನ್ನಾಗಿತ್ತು. ಎಲ್ಲ ಕಡೆಗೂ ಕಲ್ಲಿನ ಒಂದು ಹಾಸಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಮಾಡಿದ್ದಾರೆ. ಇಲ್ಲಿವರೆಗೂ ಸ್ವಲ್ಪ ಸಮತಟ್ಟಾದ ಜಾಗ ಇದೆ, ಇಲ್ಲಿಂದ ಮೇಲ್ಗೆ ಸ್ವಲ್ಪ ಕಡಿದಾಗಿದೆ ಜಾಗ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾವ ತರ ಇದೆ, ಬನ್ನಿ. ಶರತ್ ಅವರ ತಾಯಿ ಅವ್ರನ್ನ ಇಲ್ಲಿದ್ದಾರೆ ನೋಡಿ, ಬರ್ತಾ ಇದ್ದಾರೆ. ಈ ಒಂದು ಇದ್ರಲ್ಲೂ 10 ಬಂದಿರೋದು ಅವರು. ಇಬ್ರು ಕ್ಯಾಂಡಿಡೇಟ್ ಇದ್ದಾರೆ. ಸ್ಲೋ ಕ್ಯಾಂಡಿಡೇಟ್ ಬರ್ತಿದ್ದಾರೆ. ಈಗ ಸ್ನಾನ ಮಾಡೋದು ಶರತ್ ಅವರಿಂದ ಆರಂಭ ಆಗುತ್ತೆ. ಅಲ್ಲ, ಫಸ್ಟ್ ತಿಂಡಿ ತಿನ್ನೋದು. ತಿಂಡಿ ತಿಂದು ಸ್ನಾನ ಮಾಡಿದ್ರೆ ಫ್ರೆಶ್ ಅಪ್. ಚಾರಣಕರ್ತರಿಗೆ ಪಲಾವನ್ನ ತಂದಿದ್ದಾರೆ. ಭಕ್ತಾದಿಗಳು ಲೈನಲ್ಲಿ ಬರ್ಬೇಕು. ಅಲ್ಲಿ KP ಮಲೆನಾಡು ಅವರು ದಯವಿಟ್ಟು ಕ್ಷಮೆ ಇರಲಿ, ಲೈನಲ್ಲಿ ಬರ್ಬೇಕು. ಮುನ್ನುಗ್ಗಿ ಇದ್ ಮಾಡಬಾರ್ದು. ಅಲ್ಲೆಲ್ಲ ಜನಗಳಿಗೆ ಖಾತ್ರಿ ಮಾಡಬಾರ್ದು. ನೀವು ನೂಕು ನುಗ್ಗಲಾಗಬಾರ್ದು. ಶಾಂತ ರೀತಿಯಲ್ಲಿ ಇದ್ ಮಾಡ್ಬೇಕು. ನೀವು ಸಾವುಕಾರದಿಂದ ಬೇಕಾದಷ್ಟು ಹಾಕ್ಸ್ಕೊಂತೀನಿ. ಅದನ್ನ ಫಾಸ್ಟ್ ಮಣ್ಣೆ ಹೇಳುತ್ತೆ. ಮುಂದಕ್ಕೆ ಹಾಕೋ ಕೊಡವ. ಎಳೆ ಬಿಡ, ಹಂಗೆ ಗದ್ರಾತ ನೋಡಿದ್ನಿ. ಏನ್ ಸರತ್ತ ನಿಮ್ಗೆ ನೀನ್ ಗೊತ್ತೇ ಆಗ್ಬೋದು. ಹಂಗಾಗಿ ಬರ್ಬೇಕು. ನಿಧಾನ ಗ್ರಿಪ್ಪ ಕೂತ್ಕೋಬೇಕು. ಇರೇನ ನಿಮ್ಮ ಅಮ್ಮ ಇರೋ ಕಡೆಗೆ ಹೋಗಮ್ಮ. ಇರಮ್ಮ, ದುಡ್ಡು ಇದಾವೆ. ದುಡ್ಡು ಹೋಗ್ಬೇಕು. ಒಳ್ಳೇದು ಎಲ್ಲದಕ್ಕೂ ಒಳ್ಳೇದಂತ ನಾವು. ಅಯ್ಯೋ, 101 ನಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್ ಅವರು 101 ಕೊಡಪನ ನೀರು ಬಿಂದಿಗೆ ಆಗಷ್ಟು ಸ್ನಾನ ಮಾಡಿದ್ದಾರೆ. ತಪ್ಪಾದ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ದಯವಿಟ್ಟು ವೀಕ್ಷಕರಲ್ಲಿ ಮನವಿ, ಯಾವುದೇ ರೀತಿ ಇಲ್ಲ ಈ ತರ. 5 ಕೊಡಪಾನ ನಿಮ್ಮೆಲ್ಲ ಹಾಕಮರ ಒಂದೇ ಇಲ್ಲ ಹಂಗೆ ಹಾಕೋ ಸುಮ್ಮನೆ ಹಿಂದಕ್ಕೆ ಉಲ್ಟಿದ್ರ. ಇಲ್ಲ, ನಂಗೆ ಗ್ರಿಪ್ ಇಟ್ಕೊಂಡಿರ್ತಾವ ಇಲ್ಲಿ. ಇನ್ನು ಅಡ್ಡಿಲ್ಲ. ಇನ್ನೊಂದು ಅಂತ ಪ್ಯಾಂಟ್ ಅಂತ ಹಾಕತ್ತಿರಲ್ಲ. ಯಾರಿಗೂ ವೀಕ್ಷಕರ ಗಮನಕ್ಕೆ, ಶಾತ್ ಅವರು ಕೆಲವು ಕ್ಷಣಗಳಲ್ಲಿ ಸ್ನಾನ ಮಾಡಲಿದ್ದಾರೆ. ದಯವಿಟ್ಟು ಎಲ್ಲ ವೀಕ್ಷಕರು ಇದನ್ನ ನೋಡಿ ಕಣ್ಣು ತುಂಬಿಸಬೇಕಾಗಿ ವಿನಂತಿ. ಎಕ್ಸ್ಕ್ಲೂಸಿವ್, ನಮ್ಮಲ್ಲಿ ಮಾತ್ರ. ಇದು ಸಿಗೋದು.
ಎಷ್ಟೋ ವರ್ಷಕ್ಕೊಮ್ಮೆ ನಡೆಯುವಂತ ಅದ್ಭುತ ಇದು. ದಯವಿಟ್ಟು ವೀಕ್ಷಕರಿಗೆ ದಯವಿಟ್ಟು ಬಕಾದ ಅಲ್ಲಿ ಅಲ್ಲಿ ನೀವು ಯಾವ ಚಾನಲ್ ಅಲ್ಲೂ ನೋಡಿರಕ್ ಸಾಧ್ಯನೇ ಇಲ್ಲ. ಇದು ಎಕ್ಸ್ಕ್ಲೂಸಿವ್ 100 ಎಕ್ಸ್ಕ್ಲೂಸಿವ್ ದೃಶ್ಯ. ನಡೀತೈತೆ ಮಗನೇ ಬಾ ನೀನು. ಏನ್ ನಡತ್ತಲ್ಲ ಕುತ್ರ. ಅಯ್ಯೋ ಬಿಸಿ ಆಯ್ತು ನೀರು. ಪ್ರವೀಣ್ ಅವರು ಇನ್ನೇನು ಸಿದ್ಧರಾಗಿದ್ದಾರೆ. ಸಕಲ ಶತಕೋಟಿ ದೇವರನ್ನ ಬೇಡಿಕೆ ಮಾಡ್ತಾ ಇದ್ದಾರೆ. ಅವರು ಮಾಡಿದ್ ನೋಡಿದ್ರೆ ಎಲ್ಲ ಅಯ್ಯಯ್ಯೋ ಸುಮ್ಮನೆ ಅದು ಡೌಗಳವು ಆಕ್ಟಿಂಗ್ ಇದು. ಆಕ್ಟಿಂಗ್ ಅದು. ಸಿಕ್ಕಾಪಟ್ಟೆ ಬಿಸಿ. ಸ್ವಲ್ಪ ತಣ್ಣೀರ್ ಹಾಕ್ರಿ. ನೇಚರ್ ನಡುವೆ ವೀಕ್ಷಕರೇ, ಸ್ನಾನವನ್ನು ಮಾಡಿ ಚಾರಣವನ್ನು ಪ್ರಾರಂಭ ಮಾಡಿದ್ದೇವೆ. ಅಲ್ಲಿಗೆ ಒಂದು 60% ಕಂಪ್ಲೀಟ್ ಆಗಿದೆ. ಈಗ ಇನ್ನು 40% ಹತ್ತಬೇಕು. ಕಡಿದಾದ ದಾರಿ, ಕಾಡು, ಬೆಟ್ಟ, ಗುಡ್ಡ, ಮರಗಳು, ಸಸ್ಯಗಳು, ಇದರ ನಡುವೆ ನಮ್ಮ ಪಯಣ. ಮುಂದೆ ನೀವು ನೋಡ್ತಾ ಇರೋ ವ್ಯಕ್ತಿ KP ಮಲೆನಾಡು. ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ KP ಮಲೆನಾಡು ಭಾಗದ ಒಂದು ಗುಡ್ಡ ಪ್ರದೇಶದಲ್ಲಿ ನಾವು ಇವತ್ತು ಚಾರಣವನ್ನು ಮಾಡ್ತಾ ಇದ್ದೇವೆ. ಹಾಗೆ ಪೂಜೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನ ಕೈಯಲ್ಲಿ ತಗೊಂಡು ಹೋಗ್ತಾ ಇದ್ದೇವೆ. ಮೇಲೆ ಅದ್ಭುತವಾದಂಥ ಪೂಜೆ ಇರುತ್ತೆ. ಪ್ರತಿಯೊಂದನ್ನು ಸೆರೆ ಹಿಡಿದು ನಾನು ನಿಮ್ಮ ಮುಂದೆ ಇಡಲು ಪ್ರಯತ್ನ ಪಡ್ತೀನಿ. ನಾವು ಹೊತ್ತದೇ ಕಷ್ಟ. ಕೈ ಸ್ವಲ್ಪ ಸುಸ್ತಾಗ್ತಾ ಇದೆ, ಮಾತಾಡೋಕ್ಕಾಗಲ್ಲ. ಮೇಲೋಗಿ ಮಾತಾಡ್ತೀವಿ. ಅಯ್ಯೋ ಗಾಯ್ಸ್, ಇವಾಗ ದೇವರ ಅಭಿಷೇಕಕ್ಕೆ ನೀರು ತರಲಿಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಶರತ್ ಅವ್ರು ಹೇಳ್ತಾರೆ ಇಲ್ಲ ಅಂತರ್ಗಂಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಶರತ್ರೆ ಶುರು ಮಾಡಿ. ಇದು ನಾವು ಹೋಗ್ತಿರೋ ಸ್ಥಳ ಅಂತರಗಂಗೆ ಅಂತ. ಸ್ವಾಮಿ ಅಭಿಷೇಕಕ್ಕೆ ಅಲ್ಲಿ ನೀರೇ ಬಳಸಬೇಕು, ಅಲ್ಲಿ ನೀರೇ ತರಬೇಕು ಅನ್ನೋ ಪ್ರತೀತಿ. ಯಾಕಂದರೆ ಭಾಳ ಶುದ್ಧವಾಗಿದೆ. ಒಂದು ಬೇರಿಂದ ಅಂದರೆ ಒಂದು ಬಂಡೆಯಲ್ಲಿ ಶೇಖರಣೆ ಆಗೋಂಥ ನೀರು ನೀವು ನೋಡ್ಬೋದು. ಹೋಗ್ತಾ ರೂಟು ಸ್ವಲ್ಪ ಕಡಿದಾಗಿದೆ, ಕಷ್ಟಕರ ಆದ್ರಿಂದ ಜಾಸ್ತಿ ಹುಡುಗರು ಮಾತ್ರ ಬರ್ತಾ ಇದ್ದೀವಿ. ಅವ್ರನ್ನೇ ಅಲ್ಲೇ ಬಿಟ್ಟಿದ್ದೀವಿ, ಯಾಕಂದರೆ ಸಾಕಷ್ಟು ಡೀಪ್ ಇದೆ. ಶರತ್, ಆಮೇಲೆ ನಿಮ್ಮ ಕುಟುಂಬಸ್ಥರನ್ನೆಲ್ಲ ಪರಿಚಯ ಮಾಡ್ಕೊಡಿ ಯೂಟ್ಯೂಬ್ ಇದಕ್ಕೆ. ನೋಡಿ ಗಾಯ್ಸ್, ವ್ಯೂ ಎಷ್ಟು ಸಕ್ಕತ್ತಾಗಿದೆ ಅಂತ. ಇದು ಮೇಲ್ಗಡೆ. ಇದು ಯಾವ ಯಾವ ಊರು ಶರತ್? ಸಕರಾಯಪಟ್ಟಣ ಹೋಬಳಿ ಇದು ಕಾಣುತ್ತೆ ದೂರದಲ್ಲಿ. ಅಯ್ಯನ ಕೆರೆ ದೂರದಲ್ಲಿ, ಆ ಕಡೆ ಮದಗದ ಕೆರೆ ಕಾಣುತ್ತೆ. ಯಾವ್ದು ಮದಗದ ಕೆರೆ? ಸುಮ್ನೆ ಹೇಳೋದ್ ಹಂಗೆ ಕಾಣುತ್ತೆ ಅಂತ. ನಾವಿಲ್ಲಿ ಸುಮ್ನೆ ವೀಕ್ಷಕರೇ ನೋಡಿ ಅನ್ನೋದಷ್ಟೇ. ಇಲ್ಲಿ ಏನೂ ಕಾಣ್ತಾ ಇಲ್ಲ. ಇಲ್ಲಿ ಕೆರೆ ತೋರ್ಸ್ರ ಎಲ್ಲಿ ಕಾಣ್ತಾ ಇತ್ತು ಅಲ್ಲಿ ತೋರ್ಸಕ್ಕೆ? ಅಲ್ಲೈತಲ್ಲ ಅದು ಕಣೋ. ಹಾ ಅನ್ಬೇಕು ನಾವೀಗ ಸುಮ್ನೆ. ಅದೇ ಬಂದಿದ್ದಾರೆ. ಈಗ ನಾವ್ ಈ ಕಡೆ ಹೋಗ್ಬೇಕು. ಇಲ್ಲಿ ಗುರುತಿಗೆ ಒಂದು ಬಟ್ಟೆ ಕಟ್ಟಿರ್ತಾರೆ, ಮಾರ್ಕಿಂಗು. ಎಲ್ಲೂ ಮಿಸ್ ಆಗ್ಬಾರ್ದು. ಇದು ಒಳಗೆಲ್ಲ ಜಾಸ್ತಿ ಬೆಳೆದಾಗ ದಾರಿ ತಪ್ಪಬಾರ್ದು ಅಂತ ಅಲ್ಲೊಂದು ಮಾರ್ಕಿಂಗ್ ಇದೆ. ಮತ್ತೆ ಬೇರೆ ಇಂಪಾರ್ಟೆಂಟ್ ಸ್ಥಳಗಳಲ್ಲಿ ಇರುತ್ತೆ. ಇಲ್ಲಿ ಗೂಗಲ್ ಲೊಕೇಶನ್ ಎಲ್ಲ ಸಿಗಲ್ವಾ? ಅದೆಲ್ಲ ಸಿಗಲ್ಲ. ನಾವು ಇದು ನಿರ್ಜನ ಪ್ರದೇಶದಲ್ಲಿ ಇದೀವಿ. ಇದು ನಿಮ್ಗೆ ಅಲ್ಲಿ ಅಂತರ್ಗಂಗೆ ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಹಿಂದೆಯಿಂದ ಸ್ವಾಮಿ ಅಭಿಷೇಕದಲ್ಲಿ ನೀರು ತರಿಸಿದ್ರು. ಈಗ ನಮ್ಮ ತಂದೆಯವರಿಂದ, ಅವರಿಗೆ ಇನ್ನೊಬ್ಬರಿಂದ, ಮತ್ತೊಬ್ಬರಿಂದ ಹಿರಿಕರಿಂದ ನಮಗೆ ಅದು ಹೇಳ್ಕೊಡ್ತಾ ಬಂದಿದ್ದಾರೆ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಮಿಸ್ಟರ್ ಶರತ್? ಅಲ್ಲ, ಅದಕ್ಕೆಲ್ಲ ಉತ್ತರನೇ ಕೊಡಲ್ಲ ಅವನು. ಈ ಒಂದು ಸ್ಥಳಕ್ಕೆ ಎಷ್ಟು ವರ್ಷದಿಂದ ಭೇಟಿ ಕೊಡ್ತಾ ಇದ್ದೀರಿ ಅಂತ? 20 ವರ್ಷ ಆಯ್ತು. 15 ವರ್ಷದ ಮೇಲೆ ಬರ್ತಾ ಇದೀವಿ ನಾವು. 20 ವರ್ಷ ಆಯ್ತಂತೆ, 15 ವರ್ಷದ ಮೇಲೆ ಬರ್ತಾವನಂತೆ. ಚೆಕ್ ಮಾಡ್ಬೇಕಣ್ಣ. ಹೇಳಿ ಸರ್, ಕಟ್ ಮಾಡ್ತೀವಿ. ಮತ್ತಿರ್ಗ ಹೇಳಿ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಈ ಸ್ಥಳಕ್ಕೆ? 15 ವರ್ಷ. ನಾವೊಂದು 7ನೇ ಕ್ಲಾಸು. 7ನೇ ಕ್ಲಾಸ್ ಅಂದ್ರೆ ಶರತ್ ಇನ್ನೂ ಕಮ್ಮಿ ಆಗುತ್ತೆ. 15 ವರ್ಷ ಅಂದ್ರೆ 9ನೇ ಕ್ಲಾಸು. ಇಲ್ಲಿ ಮತ್ತೆ ಮಂಗನ್ ಮಾಡ್ತಾ ಇದ್ದೀರಾ ನಮ್ನ ನೀವು. ಲೆಕ್ಕ ಹಾಕ್ತಾರೆ ಜನ ಎಲ್ಲ ಲೆಕ್ಕ ಹಾಕ್ತಾರೆ ಯೂಟ್ಯೂಬ್ ಅಲ್ಲಿ. ಸುಮ್ನೆ ಇರಲ್ಲ, ಸುಮ್ನೆ ಏನೇನೋ ಹೇಳೋದಲ್ಲ. ಹೇಳಂಗಿಲ್ಲ. ಬಾಯಿ ಬಂದಿದ್ದಾಳೆ, ಸುಳ್ಳೆಲ್ಲ ಹೇಳಂಗಿಲ್ಲ ಶರತ್. ಸುಳ್ಳು ಹೇಳಂಗಿದ್ರೆ ಸುಳ್ಳೆ ಅಂತ ಮೊದ್ಲು ಹೇಳಿ. ನಾನು ಹೇಳ್ತಾ ಇರೋದು ಸುಳ್ಳು. ಸುಮಾರು ಒಂದು 20 ವರ್ಷದಿಂದ ಬರ್ತಾ ಇದೀವಿ ಅಂತ ಹಾಗೆ ಹೇಳ್ಬೇಕಾರೆ. ಶರತ್ ಅವ್ರೆ, ನೀವು ಎಷ್ಟು ಬಿನ್ಗೆ ನೀರ್ ಹತ್ಕೊಂಡ್ ಬರ್ತೀರಾ ಒಬ್ರೆ? ನಾವೇ ಹೋಗ್ಬರೋದು ಕಷ್ಟ ಇದೆ, ಹಿಂಗೆ ನೀರು ತರ್ತೀವಿ. ಹಿಂದಿಗೆ ನೀರ್ ಬೇಕಾಗ್ಬೋದು ಅಂತ ಪೂಜೆಗೆ? 3-4 ಗಂಟೆ ಬೇಕಾಗುತ್ತೆ. ಯಾಕಂದ್ರೆ ಪೂಜೆ ಅಭಿಷೇಕ ಎಲ್ಲ ಬಳಸ್ಬೇಕಲ್ಲ.
ಶರತ್ ಅವರೇ, ನೀವು ಈ ಸತಿ ಏನ್ ಪ್ರಾರ್ಥನೆ ಇಡ್ತಾ ಇದ್ದೀರಾ ದೇವ್ರ ಮುಂದೆ? ನಗಾಡ್ತೀರಲ್ರಿ, ಹೇಳ್ರಿ ವೀಕ್ಷಕರಿಗೆ. ನೋಡಿ, ಕಾಲೇಜ್ ಟೈಮಲ್ಲಿ ಇದ್ದಾಗ ಒಳ್ಳೆ ಪಾಸ್ ಆಗ್ಲಪ್ಪ ದೇವ್ರೆ ಈ ತರ ಕೇಳ್ತಾ ಇದ್ರಿ. ಕಾಲೇಜ್ ಆದ್ಮೇಲೆ ಕೆಲಸ ಸಿಗ್ಲಿ ಅಂತ ಹೇಳಿದ್ರೆ ಅದು ಆಯ್ತು. ಕೆಲಸ ಆಯ್ತಲ್ಲ, ಇನ್ನೇನು? ನಾಚ್ಕೋಬೇಡಿ, ವೀಕ್ಷಕರ ಮುಂದೆ ಹೇಳಿ, ಬೇಗ ಮದುವೆ ಆಗ್ಲಿ. ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ದೇವ್ರು ಪ್ರಾರ್ಥನೆ ಮಾಡ್ತಾರೆ, ಮಕ್ಕಳಾಗ್ಲಿ ನಿಮ್ಗೆ. ನೆಕ್ಸ್ಟ್ ವರ್ಷ ಬರ್ತಾ ಅಪಯ 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 ಅಂತ ಇರ್ಬೇಕು ಮಕ್ಕಳು. ಮಕ್ಕಳಾಗ್ಬೇಕಂದ್ರಲ್ಲಿ ಪಸ್ಸಿನ ನಡಿಬೇಕು. ಮಕ್ಕಳಾಗಬೇಕಲ್ಲಿ ಪಸೀನಾ ಆಗ್ಬೇಕು. ಭೂಮಿ ತಿರ್ಬೇಕಂದ್ರೆ ಇಲ್ಲ, ಹಂಗೆ ವಿಡಿಯೋದಲ್ಲಿ ಹಂಗೆ ಹೋಗಿರ್ತೀನಿ. ನೋಡಿ ಗಾಯ್ಸ್, ಕೆಳಗ್ ಬಂದೆ ಎಷ್ಟು ಬೇಗ. ತೋರ್ಸಿ, ನೀನ್ ಹೇಳು. ಫುಲ್ಲು ಡೆಪ್ತ್ ಇದೆ ಗಾಯ್ಸ್ ಇದು. ನೋಡಿ ಹಾ, ಗಾಡಿಗಳೆಲ್ಲಿದೆ ಅಂತ ನೋಡಿ. ಅಲ್ಲೆಲ್ಲ ಚಿಕ್ಕ ಚಿಕ್ಕ ಊರುಗಳು, ನಮ್ಮ ಗಾಡಿಗಳು ಅಲ್ಲಿ ನಾವು ಬಂದ ರಸ್ತೆ ಅಲ್ಲಿಂದ ಬಂದ್ವಿ ನಾವು. ಗಾಡಿ ಇಲ್ಲವೇ? ಗಾಡಿಯಲ್ಲಿ ಎಲ್ಲೋ ಜೂಮ್ ಮಾಡು ಎಲ್ಲೋ ಅಲ್ಲಿ ಸುಮ್ಮಂತವನ ಎಲ್ಲೋ. ಸುಮ್ಮನೆ ಹೇಳ್ತಾ ಅಲ್ಲೇ ಇದೆ. ಹಾ ವೀಕ್ಷಕರ, ಇಲ್ಲಿ ನೋಡಿ, ತಡೀರಿ ತೋರಿಸ್ತೀನಿ ಗಾಡಿನ. ನಾನ್ ಬೇರೆ ಲಾಕ್ ಮಾಡಿಲ್ಲ ಕಣ್ರು. ಇಲ್ಲಿ ನೋಡಿ, ಇದು ಗಾಡಿ. ನಾನ್ ಲಾಕ್ ಮಾಡಿಲ್ಲ. ಇಲ್ಲಿಂದ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಇಲ್ಲೇ ಇದೆ, ಇಲ್ಲೊಂಚೂರು ಕಾಲಿಟ್ರೆ ಡೆಪ್ತ್ ಫುಲ್ಲು ಪಾತಾಳಂ. ಗಾಯ್ಸ್, ಸಿಕ್ಕಾಪಟ್ಟೆ ಎಂತ ಜಾಗ ಕರ್ಕೊಂಡ್ಬಂದು. ಗಾಯ್ಸ್ ಇಲ್ಲಿ ಗಾಯ್ಸ್ ಇದ್ದಿದೆಯಲ್ಲ ಗಾಯ್ಸ್, ಇದ್ದು ಗಾಯ್ಸ್, ನೀವ್ ಅಲ್ಲೇ ನೋಡ್ತೀರಿ. ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ನೋಡಿ ಶರತ್ ಅವ್ರ ತಮ್ಮನ್ ನೋಡಿ ಗಾಯ್ಸ್. ಕರಡಿ ಇದೆ ಗಾಯ್ಸ್, ಮಾತಾಡಬೇಡಿ, ಸೈಲೆಂಟ್ ಆಗಿರಿ. ಹೋಗ್ತಾರೋ ಗಾಯ್ಸ್. ಅದೇ ಆರಾಮ ಇತ್ತು ಪ್ರವೀಣ, ಅದೇ ನಡಿ, ಅದೇ ಆರಾಮು. ಇದು ಬಂಡೆ ಇದು. ಗಾಯ್ಸ್ ನೋಡಿ, ಇಲ್ಲಿ ಕೆಳಗಡೆ ಪ್ರಪಾತ. ನಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್ ನೋಡಿದ್ರೆ ಇಲ್ಲೇ ಬರ್ತಾವನ. ನಮ್ಮ ಶರತ್ ಅವ್ರು ಬಿಡಿ, ಅವ್ರಿಗೆ ಬಹಳ ರೆಗ್ಯುಲರ್ ಇದು. ಸಿಂಗಲ್ ನೆಕ್ಸ್ಟ್ ಮ್ಯಾರಿಡ್ ಆಗ್ತಾರೆ, ನೋಡ್ಕೊಂಡ್ಬಿಡಿ. ವೀಕ್ಷಕರೇ, ಇಷ್ಟು ಕಡಿದಾದ ಜಾಗ ನೋಡ್ಬೋದು. ಶರತ್ ಅವ್ರು ಹೋಗ್ತಾ ಇದಾರೆ. ಹಗ್ಗ ಹಿಡ್ಕೊಂಡ್ ಬನ್ನಿ. ಈಗ ನಾವು ಹರಸಾಹಸ ಪಡ್ತಾ ಇರೋದು ಒಂದು ನೀರ್ ತರಕ್ಕೆ. ಅದು ನೀರು ಪವಿತ್ರವಾದ ಗಂಗೆ ನೋಡಿ, ಇಲ್ಲಿ ಹಗ್ಗ ಪವಿತ್ರವಾದ ಇದೆ. ಗಂಗೆ, ಅದು ಪವಿತ್ರ ನೀರು. ಈ ಹಗ್ಗ ಹಿಡ್ಕೊಂಡು ಹೋಗ್ಬೇಕು. ಪವಿತ್ರವಾಗಿರುವಂತದ್ದು ಯಾವ್ದು ಅಷ್ಟು ಸುಲಭವಾಗಿ ಸಿಗಲ್ಲ. ಆಲ್ಮೋಸ್ಟ್ ಬಂದ್ವಿ ಅನ್ಸುತ್ತೆ ಗಾಯ್ಸ್. ಹೌದು, ಟನ ಅನ್ಸಿದ್ರು ಭಟ್ರೆಲ್ಲ. ಆ ಕಡೆಯಿಂದ ಶಾರ್ಟ್ ಕಟ್ ಇಲ್ವಾ ಮತ್ತೆ ಹೋಗಕ್ಕೆ? ಅದು ಶಿವಮೊಗ್ಗ ಹೊತ್ತಿರ್ತಳಿ. ತಡಿ KP ಮಲೆನಾಡವ್ರು ಬರ್ತಾ ಇದಾರೆ. ತಡಿ ದೊಡ್ಡ ಕೊಡೋಣ, ಮೇಲೆ ಇಟ್ಬಿಡ್ರಿ. ನೋಡಿ ಯಾವ ತರ ಇದೆ. ಹಾ ಅಣ್ಣ, ಇಸ್ಕೊಡ್ತೀನಿ ಅಣ್ಣ. ಫಸ್ಟ್ ತೊಳಿರಿ ಇದನ್ನೆಲ್ಲವಾ, ಈ ಕೊಡೆಗಳು ತೊಳಿಬೇಕು, ಹಂಗಿಡ್ಬಿಡಿ. ನೋಡಿ, ಇಲ್ಲೆಲ್ಲೋ ಕೆರೆ ಅಂತರ್ಗಂಗೆ ಅಂತ ಬರ್ದಿದ್ದಾರೆ. ಅಂತರಗಂಗೆ ಗಾಯ್ಸ್. ಶಿವಣ್ಣ ಅವರು ಫಸ್ಟ್ ಹಾಕ್ಬಿಡಿ ಎಲ್ಲರಿಗೂ. ಇಷ್ಟಣ ಇದ್ ಮಾಡ್ತಾ ಇದಾರೆ. ಈಗ ತೀರ್ಥ ಪಕ್ಷ ನಡೀತಾ ಇದೆ ಎಲ್ಲಾರ್ಗು. ವೀಕ್ಷಕರ, ನಿಮ್ಗೂ ತೀರ್ಥ ಪಕ್ಷ ನಡೆದಿದೆ, ಎಲ್ಲ ಭಾವನಾರಾಗಿದ್ದೀರಾ. ಫಸ್ಟ್ ತೊಳಿ ಇದನ್ನ. ಅದನ್ನ ಸೇವನೆ ಮಾಡ್ಬೋದಾ? ಆಮೇಲೆ ಅಲ್ಲಿ ಮೇಲೆ ಇಲ್ಲೇನು ಮಾಡಂಗಿಲ್ಲ. ಮಾಡಂಗಿಲ್ಲ. ಇಲ್ಲಿ ಮಡಿ ಮೈಲಿಗೆ ಇತ್ಯಾದಿ ಮೇಲ್ ಹತ್ತಿ ತೋರಿಸ್ತೀವಿ. ನೋಡ್ತಿರ್ಬೋದು ನೀರು ಹೇಗೆ ಶೇಖರಣೆ ಆಗಿದೆ ಅನ್ನೋದು. ಯಾಕಂದ್ರೆ ಭಗವಂತನ ಸನ್ನಿಧಿ ಅಂತರ್ಗಂಗೆ ಒಂದು ಬಂಡೆಯಲ್ಲಿ, ಒಂದು ಪುಟ್ಟದಾದ ಬಂಡೆಯಲ್ಲಿ ಶೇಖರಣೆ ಆಗಿರುವಂಥದ್ದು. ಸ್ವಾಮಿಗೆ ಅಭಿಷೇಕಕ್ಕೆ ಯಾವಾಗಲೂ ಇದೇ ನೀರು ತಗೊಂಡು ಹೋದ್ರೆ ಅತ್ಯಂತ ಶ್ರೇಷ್ಠ ಅನ್ನುವಂಥದ್ದು. ನೋಡ್ಬೋದು, ಇಲ್ಲಿ ಬೋರ್ಡ್ ಹಾಕಿರ್ತಾರೆ ಅಲ್ಲಿ ಅಂತರ್ಗಂಗೆ ಅಂತ. ನಮ್ಮ ಮೋಹಿತು KP ಮಲೆನಾಡವರು ಕಂಡುಬಿಡ್ತಿದ್ದಾರೆ ಆಶ್ಚರ್ಯಪಟ್ಟು. ವಿಶ್ವನಾಥ್ ಅವರು ಇದ್ದಾರೆ. ಅಂತರ್ಗಂಗೆ ಅಂತ ಬೋರ್ಡ್ ಇದೆ. ಕ್ಯಾಮ್ರಾ ಪರ್ಸನ್ ಶಿವಣ್ಣ. ನಮ್ಮ ಶಿವಣ್ಣವರು ನೀರನ್ನ ಕೊಡಕ್ ಹಾಕೊಂಡು ಕಂಪ್ಲೀಟ್ ತಗೊಂಡು ಹೋಗಕ್ಕೆ ರೆಡಿ ಇದೀವಿ ನಾವೆಲ್ಲ. ಎಷ್ಟು ವರ್ಷದಿಂದ ಬರ್ತಿದ್ದಾರೆ? ಶಿವಣ್ಣವ್ರಿಗೆ ಇದು ಅವ್ರಿಗೂ ಮನೆದೇವರಾದ್ರಿಂದ ಅವರು ಬಹಳ ಚಿಕ್ಕ ವಯಸ್ಸಿಂದಾನೆ, ಬಾಲ್ಯದಿಂದಾನೆ ಬರ್ತಿರೋಂಥದ್ದು. ಸ್ವಲ್ಪ ನೀವು ಕಡೆ ಬಂದ್ರೆ ನಾವು ನೋಡ್ಬಿಟ್ಟು ಇಳಿದು ಬಿಡ್ತೀವಿ ವಾಪಸ್. ಇದು ಯಾವುದೇ ರೀತಿ ಟ್ರೆಕ್ಕಿಂಗ್ ಪ್ಲೇಸ್ ಅಲ್ಲ, ದೇವ್ರು ಇರೋಂತ ಒಂದು ಮೂಲತಃ ಜಾಗ. ಯಾವುದೇ ಇದು ಫಾರೆಸ್ಟ್ ಇದ್ರ ಟ್ರೆಕ್ಕಿಂಗು ಮೋಜು ಮಸ್ತಿ ತಾಣ ಅಲ್ಲ. ಇದು ತುಂಬಾ ಪವಿತ್ರವಾದಂತ ಒಂದು ಸ್ಥಳ. ಇಲ್ಲಿ ನೋಡ್ಬೋದು ಶಿವಣ್ಣವರು ನೀರು ಬಗೀತಾ ಇದ್ದಾರೆ. ಇದು ಬೇರಿನ ಮರದ ಬೇರುಗಳನ್ನ ನೋಡ್ಬೋದು ನೀವು ಇಲ್ಲಿ. ಇನ್ನೆಷ್ಟು ಪ್ಯೂರ್ ಇರುತ್ತೆ ಅಂತ ನೀವೇ ಅಸ್ಯೂಮ್ ಮಾಡ್ಬೋದು. ಸೇವನೆ ಇಲ್ಲೇನೋ ಮಾಡಂಗಿಲ್ವಂತೆ. ಅಲ್ಲಿ ದೇವ್ರ ಹತ್ರ ಅಭಿಷೇಕ ಆದ್ಮೇಲೆ
ಸೇವನೆ ನಡೆಯುತ್ತೆ ನೀರಿಂದು. ನೀರು ತುಂಬ್ತಾ ಇದ್ದಾರೆ. ಭಾಳ ಖುಷಿ ಆಯಿತು. ಈ ಒಂದು ಜಾಗನ ನಾವು ಈ ಒಂದು ಜನುಮದಲ್ಲಿ ನೋಡ್ತೀವಿ ಅಂತ ಊಹಿಸಿರ್ಲಿಲ್ಲ. ಇದಕ್ಕೆಲ್ಲ ಕಾರಣಕರ್ತರು ಶರತ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ. ಶರತ್ ಮತ್ತು ಮಕ್ಕಳು ಹಾಗಾದ್ರೆ ಹೆಂಗ್ ಹೇಳ್ತಾನಲ್ಲ ಅವನು. ಶರತ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ ವೀಕ್ಷಕರೇ. ಆರಾಮಾಗಿ ಒಂದ್ ಕೊಡ ಮುಳುಗುತ್ತೆ ವೀಕ್ಷಕರೇ, ಅಷ್ಟು ನೀರಿದೆ ಅಲ್ಲಿ. ನಾವ್ ಅನ್ಕೊಂಡಿರೋದು ಅಷ್ಟೇ, ಇನ್ನು ಹಿಂದೆಗಡೆ ಸಹ ಇದೆ, ಅದು ಸಖತ್ ಹಿಂದೆ ಇದೆ. ಕಲ್ಲಿನ ಪಟ್ರೆಯಲ್ಲಿ ಕಲ್ಲಿನ ಒಂದು ಬಂಡೆಯ ನಡುವೆ ಹನಿ ಹನಿ ಗೂಡಿದರೆ ಹಳ್ಳ ಅನ್ನೋ ತರ ಈ ಒಂದು ಗಂಗೆ ಇದಾಗಿರೋದು. ಸಖತ್ ನೀರಿದೆ, ವರ್ಷ ಪೂರ್ತಿ ನೀರಿರುತ್ತೆ ಅನ್ಸುತ್ತೆ. ಬತ್ತಲ್ಲ ನೀರು, ದೇವರಿಗೆ ತುಂಬಾ ಪ್ರಿಯವಾದಂತ ನೀರು. ಈ ಒಂದು ಚೊಂಬಲ್ಲು ತಗೊಂಡೋಗ್ಬೇಕಾ? ಅಲ್ಲಿ ಬಳಸಕ್ಕೆ ಈಗ ಇಲ್ಲಿಂದ ಹೊರಡ್ತಾ ಇದೀವಿ ವೀಕ್ಷಕರೇ. ಅಲ್ವಾ? ಹಿಂದೆ ನೋಡಿ ಸಖತ್ ಇದೆ ನೋಡಿ, ಅಲ್ಲಿ ಹೋಗ್ತಾ ಇದಾರೆ. ಬರೋಣ ಸಾಕು ಅಲ್ಲಿ ಐತೆ ಹಿಂದಕ್ಕೆ. ಇನ್ನೇ ಹಿಂದೆ ಇದೆ. ಯಾವ ತರ ಗುಹೆ ಒಳಗಡೆ ನೀರಿರುತ್ತೆ ಆ ತರ. KP ಮಲೆನಾಡು ಅವರ ಅಭಿಪ್ರಾಯವನ್ನ ಕೇಳೋಣ. ಅವರು ಇದು ಮರಗಳ ನಡುವೆ ಸಿಗಾಕೊಂಡಿದ್ದಾರೆ. ಡೇಂಜರಸ್ ಪ್ಲೇಸ್. ಈ ನೀರ್ ತಗೊಂಡು ಹೋಗೋದಿರೋದೇ ಚಾಲೆಂಜ್ ವೀಕ್ಷಕರೇ. ಈ ಒಂದು ಜಾಗದಿಂದ ಸಖತ್ತಾಗಿದೆ. ಕೈ ಮುಗಿದು ಮತ್ತೆ ಇಲ್ಲಿಗೆ ಬರೋ ತರ ಮಾಡ್ಲಪ್ಪ ಅಂತ ಬೇಡಿಕೆಯನ್ನು ಇಡ್ತಾ ಇದೀವಿ ದೇವ್ರ ಮುಂದೆ. ಕರ್ಪೂರದೆಲ್ಲ ತೆಗಿಬೇಕಾಯ್ತದ. ನಿಜವಾಗ್ಲೂ ಬಹಳ ಖುಷಿ ಆಯ್ತು ಈ ಒಂದ್ ಜಾಗಕ್ಕೆ ಶರತ್ ಅವ್ರು ಕರ್ಕೊಂಡ್ ಬಂದಿದ್ದು. ಅದ್ಬಿಡಿ, ಅದು ಎಲೆ ಏನಾಗಲ್ಲ, ಪ್ಲಾಸ್ಟಿಕ್ ಹಾಕ್ಬಾರ್ದು ಅಷ್ಟೇ. ಆಮೇಲೆ ಇಲ್ಲಿ ಹೆವಿ ಕ್ರೌಡೆಡ್ ಅನ್ನೋ ತರ ಏನಿರಲ್ಲ. ಯಾರು ಪೂಜೆ ಮಾಡಿಸ್ಬೇಕು ಅಂದಿರ್ತಾರೋ ಅವ್ರು ಬೆಟ್ಟ ಹತ್ ಬಂದು ಪೂಜೆ ಮಾಡಿಸ್ತಾರೆ. ದಯವಿಟ್ಟು ಇಲ್ಲಿ ಯಾರು ಬರೋ ಅಂತ ನಮ್ ವಿಡಿಯೋ ನೋಡೋದಿದ್ರೆ ಇಲ್ಲಿ ಪ್ಲಾಸ್ಟಿಕ್ ಅವೆಲ್ಲ ತರ ಇದ್ ಮಾಡ್ಬೇಡಿ. KP ಮಲೆನಾಡಲ್ಲಿ ಕೂಕತ್ತವ್ರೆ, ಕೈ ಮುಕ್ಕೊಂಡ್ ಬರ್ತೀವಿ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.